माननीय सदस्य श्री श्रेयस पटेल जी। शून्य ವೇಳೆಯಲ್ಲಿ ಮೈಕ್ ಮಾಡು. ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ನಾನು ಇಂದು ನಿಮ್ಮ ಮುಂದೆ ಹಾಗೂ ಸದನಕ್ಕೆ ನನ್ನ ಮತಕ್ಷೇತ್ರವಾದ ಹಾಸನ ಜಿಲ್ಲೆಯ ಒಂದು ಗಂಭೀರವಾದ ಸಮಸ್ಯೆಯನ್ನು ಮುಂದಿಡಲಿಕ್ಕೆ ಬಯಸುತ್ತೇನೆ. ಕಾಡಾನೆ ಮತ್ತು ಮಾನವ ಸಂಘರ್ಷ ನಮ್ಮ ಜಿಲ್ಲೆಯಾದ ಹಾಸನ ಮಲೆನಾಡು ಭಾಗಗಳಲ್ಲಿ ತಾರಕಕ್ಕೇರಿದೆ. ಮಾನ್ಯ ಸಭಾಧ್ಯಕ್ಷರೇ, ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಎಷ್ಟೊಂದು ಬಿಗಡಾಯಿಸಿದೆ ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳಿಂದ ಇಲ್ಲಿಯವರೆಗೂ ಆನೆ ದಾಳಿಯಿಂದ ಸುಮಾರು 80ಕ್ಕೂ ಹೆಚ್ಚು ಮಂದಿ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ. 55ಕ್ಕೂ ಹೆಚ್ಚು ಆನೆಗಳು ಪ್ರಾಣ ಕಳೆದುಕೊಂಡಿದ್ದಾವೆ. ಜೊತೆಗೆ ನೂರಾರು ಮಂದಿ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇಂಥ ಪರಿಸ್ಥಿತಿಯಲ್ಲಿ ಬದುಕುವುದು ಹೇಗೆ ಎಂಬ ಸ್ಥಿತಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನ ಬಹುತೇಕ ರೈತಾಪಿ ವರ್ಗದ ಜನರನ್ನು ಕಾಡುತ್ತಿದೆ. ಮಾನ್ಯ ಅಧ್ಯಕ್ಷರೇ, ಇದರ ನಡುವೆ ಈ ಭಾಗದಲ್ಲಿ ಆನೆಗಳ ಸಂತತಿಯು ಗಣನೀಯವಾಗಿ ಹೆಚ್ಚಾಗಿದ್ದು ಸುಮಾರು 120ಕ್ಕೂ ಹೆಚ್ಚು ಆನೆಗಳು ಇಲ್ಲಿ ಸಮಸ್ಯೆ ಮತ್ತಷ್ಟು ಜಟಿಲ ಮಾಡ್ತಿದೆ. ಮಾನ್ಯ ಅಧ್ಯಕ್ಷರೇ, ಇತ್ತೀನ ದಿನಗಳಲ್ಲಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನಲ್ಲಿ ಬಿಕ್ಕೋಡು ಮತ್ತು ಅರೇಹಳ್ಳಿ ಭಾಗದ ಕಾಫಿ ತೋಟ, ಬಾಳೆ ತೋಟ ಆಗಿರ್ಬೋದು ಮತ್ತು ಭತ್ತದ ಗದ್ದೆಗಳಲ್ಲಿ, ಅಡಿಕೆ ತೋಟಗಳಲ್ಲಿ, ರಸ್ತೆಗಳಲ್ಲೂ ಸಹ ಆನೆಗಳು ಕಾಣಿಸಿಕೊಳ್ತಾ ಇವೆ. ಮಾನ್ಯ ಅಧ್ಯಕ್ಷರೇ, ಬೇಲೂರು, ಬಿಕ್ಕೋಡು ಭಾಗದಲ್ಲಿ ಆನೆ ಹಾವಳಿ ವಿಪರೀತವಾಗಿದ್ದು ಶಾಲಾ ಕಾಲೇಜುಗಳು ತೆರಳಲು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಮಾನ್ಯ ಅಧ್ಯಕ್ಷರೇ, ದಿನನಿತ್ಯ 300-400 ರೂಪಾಯಿಗೆ ಕೂಲಿಗೆ ಹೋಗುವಂತ ಕೂಲಿ ಕಾರ್ಮಿಕರು ಸಹ ಆನೆ ಹಾವಳಿ ಭಯದಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಮಾನನೀಯ ಸದಸ್ಯ ಶ್ರೀ ಕೆ ಸುರೇಶ್ ಜಿ. ಮೇಡಮ್ ವಿಲ್ ಕನ್ಕ್ಲೂಡ್ ಮೇಡಮ್, 1 ಸೆಕೆಂಡ್. ಇದರಿಂದಾಗಿ ಥ್ಯಾಂಕ್ ಯು ಚೇರ್ಮನ್ ಸರ್. माननीय सदस्य श्री श्रेयस पटेल जी। ಶೂನ್ಯ ವೇಳೆಯಲ್ಲಿ ಮೈಕ್ ಮಾಡು. ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ನಾನು ಇಂದು ನಿಮ್ಮ ಮುಂದೆ ಹಾಗೂ ಸದನಕ್ಕೆ ನನ್ನ ಮತಕ್ಷೇತ್ರವಾದ ಹಾಸನ ಜಿಲ್ಲೆಯ ಒಂದು ಗಂಭೀರವಾದ ಸಮಸ್ಯೆಯನ್ನು ಮುಂದಿಡಲಿಕ್ಕೆ ಬಯಸುತ್ತೇನೆ. ಕಾಡಾನೆ ಮತ್ತು ಮಾನವ ಸಂಘರ್ಷ ನಮ್ಮ ಜಿಲ್ಲೆಯಾದ ಹಾಸನ ಮಲೆನಾಡು ಭಾಗಗಳಲ್ಲಿ ತಾರಕಕ್ಕೇರಿದೆ. ಮಾನ್ಯ ಸಭಾಧ್ಯಕ್ಷರೇ, ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಎಷ್ಟೊಂದು ಬಿಗಡಾಯಿಸಿದೆ ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳಿಂದ ಇಲ್ಲಿಯವರೆಗೂ ಆನೆ ದಾಳಿಯಿಂದ ಸುಮಾರು 80ಕ್ಕೂ ಹೆಚ್ಚು ಮಂದಿ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ. 55ಕ್ಕೂ ಹೆಚ್ಚು ಆನೆಗಳು ಪ್ರಾಣ ಕಳೆದುಕೊಂಡಿದ್ದಾವೆ. ಜೊತೆಗೆ ನೂರಾರು ಮಂದಿ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇಂಥ ಪರಿಸ್ಥಿತಿಯಲ್ಲಿ ಬದುಕುವುದು ಹೇಗೆ ಎಂಬ ಸ್ಥಿತಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನ ಬಹುತೇಕ ರೈತಾಪಿ ವರ್ಗದ ಜನರನ್ನು ಕಾಡುತ್ತಿದೆ. ಮಾನ್ಯ ಅಧ್ಯಕ್ಷರೇ, ಇದರ ನಡುವೆ ಈ ಭಾಗದಲ್ಲಿ ಆನೆಗಳ ಸಂತತಿಯು ಗಣನೀಯವಾಗಿ ಹೆಚ್ಚಾಗಿದ್ದು ಸುಮಾರು 120ಕ್ಕೂ ಹೆಚ್ಚು ಆನೆಗಳು ಇಲ್ಲಿ ಸಮಸ್ಯೆ ಮತ್ತಷ್ಟು ಜಟಿಲ ಮಾಡ್ತಿದೆ. ಮಾನ್ಯ ಅಧ್ಯಕ್ಷರೇ, ಇತ್ತೀನ ದಿನಗಳಲ್ಲಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನಲ್ಲಿ ಬಿಕ್ಕೋಡು ಮತ್ತು ಅರೇಹಳ್ಳಿ ಭಾಗದ ಕಾಫಿ ತೋಟ, ಬಾಳೆ ತೋಟ ಆಗಿರ್ಬೋದು ಮತ್ತು ಭತ್ತದ ಗದ್ದೆಗಳಲ್ಲಿ, ಅಡಿಕೆ ತೋಟಗಳಲ್ಲಿ, ರಸ್ತೆಗಳಲ್ಲೂ ಸಹ ಆನೆಗಳು ಕಾಣಿಸಿಕೊಳ್ತಾ ಇವೆ. ಮಾನ್ಯ ಅಧ್ಯಕ್ಷರೇ, ಬೇಲೂರು, ಬಿಕ್ಕೋಡು ಭಾಗದಲ್ಲಿ ಆನೆ ಹಾವಳಿ ವಿಪರೀತವಾಗಿದ್ದು ಶಾಲಾ ಕಾಲೇಜುಗಳು ತೆರಳಲು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಮಾನ್ಯ ಅಧ್ಯಕ್ಷರೇ, ದಿನನಿತ್ಯ 300-400 ರೂಪಾಯಿಗೆ ಕೂಲಿಗೆ ಹೋಗುವಂತ ಕೂಲಿ ಕಾರ್ಮಿಕರು ಸಹ ಆನೆ ಹಾವಳಿ ಭಯದಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಮಾನನೀಯ ಸದಸ್ಯ ಶ್ರೀ ಕೆ ಸುರೇಶ್ ಜಿ. ಮೇಡಮ್ ವಿಲ್ ಕನ್ಕ್ಲೂಡ್ ಮೇಡಮ್, 1 ಸೆಕೆಂಡ್. ಇದರಿಂದಾಗಿ ಥ್ಯಾಂಕ್ ಯು ಚೇರ್ಮನ್ ಸರ್. माननीय सदस्य श्री श्रेयस पटेल जी। ಶೂನ್ಯ ವೇಳೆಯಲ್ಲಿ ಮೈಕ್ ಮಾಡು. ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ನಾನು ಇಂದು ನಿಮ್ಮ ಮುಂದೆ ಹಾಗೂ ಸದನಕ್ಕೆ ನನ್ನ ಮತಕ್ಷೇತ್ರವಾದ ಹಾಸನ ಜಿಲ್ಲೆಯ ಒಂದು ಗಂಭೀರವಾದ ಸಮಸ್ಯೆಯನ್ನು ಮುಂದಿಡಲಿಕ್ಕೆ ಬಯಸುತ್ತೇನೆ. ಕಾಡಾನೆ ಮತ್ತು ಮಾನವ ಸಂಘರ್ಷ ನಮ್ಮ ಜಿಲ್ಲೆಯಾದ ಹಾಸನ ಮಲೆನಾಡು ಭಾಗಗಳಲ್ಲಿ ತಾರಕಕ್ಕೇರಿದೆ. ಮಾನ್ಯ ಸಭಾಧ್ಯಕ್ಷರೇ, ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಎಷ್ಟೊಂದು ಬಿಗಡಾಯಿಸಿದೆ ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳಿಂದ ಇಲ್ಲಿಯವರೆಗೂ ಆನೆ ದಾಳಿಯಿಂದ ಸುಮಾರು 80ಕ್ಕೂ ಹೆಚ್ಚು ಮಂದಿ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ. 55ಕ್ಕೂ ಹೆಚ್ಚು ಆನೆಗಳು ಪ್ರಾಣ ಕಳೆದುಕೊಂಡಿದ್ದಾವೆ. ಜೊತೆಗೆ ನೂರಾರು ಮಂದಿ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇಂಥ ಪರಿಸ್ಥಿತಿಯಲ್ಲಿ ಬದುಕುವುದು ಹೇಗೆ ಎಂಬ ಸ್ಥಿತಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನ ಬಹುತೇಕ ರೈತಾಪಿ ವರ್ಗದ ಜನರನ್ನು ಕಾಡುತ್ತಿದೆ. ಮಾನ್ಯ ಅಧ್ಯಕ್ಷರೇ, ಇದರ ನಡುವೆ ಈ ಭಾಗದಲ್ಲಿ ಆನೆಗಳ ಸಂತತಿಯು ಗಣನೀಯವಾಗಿ ಹೆಚ್ಚಾಗಿದ್ದು ಸುಮಾರು 120ಕ್ಕೂ ಹೆಚ್ಚು ಆನೆಗಳು ಇಲ್ಲಿ ಸಮಸ್ಯೆ ಮತ್ತಷ್ಟು ಜಟಿಲ ಮಾಡ್ತಿದೆ. ಮಾನ್ಯ ಅಧ್ಯಕ್ಷರೇ, ಇತ್ತೀನ ದಿನಗಳಲ್ಲಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನಲ್ಲಿ ಬಿಕ್ಕೋಡು ಮತ್ತು ಅರೇಹಳ್ಳಿ ಭಾಗದ ಕಾಫಿ ತೋಟ, ಬಾಳೆ ತೋಟ ಆಗಿರ್ಬೋದು ಮತ್ತು ಭತ್ತದ ಗದ್ದೆಗಳಲ್ಲಿ, ಅಡಿಕೆ ತೋಟಗಳಲ್ಲಿ, ರಸ್ತೆಗಳಲ್ಲೂ ಸಹ ಆನೆಗಳು ಕಾಣಿಸಿಕೊಳ್ತಾ ಇವೆ. ಮಾನ್ಯ ಅಧ್ಯಕ್ಷರೇ, ಬೇಲೂರು, ಬಿಕ್ಕೋಡು ಭಾಗದಲ್ಲಿ ಆನೆ ಹಾವಳಿ ವಿಪರೀತವಾಗಿದ್ದು ಶಾಲಾ ಕಾಲೇಜುಗಳು ತೆರಳಲು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಮಾನ್ಯ ಅಧ್ಯಕ್ಷರೇ, ದಿನನಿತ್ಯ 300-400 ರೂಪಾಯಿಗೆ ಕೂಲಿಗೆ ಹೋಗುವಂತ ಕೂಲಿ ಕಾರ್ಮಿಕರು ಸಹ ಆನೆ ಹಾವಳಿ ಭಯದಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಮಾನನೀಯ ಸದಸ್ಯ ಶ್ರೀ ಕೆ ಸುರೇಶ್ ಜಿ. ಮೇಡಮ್ ವಿಲ್ ಕನ್ಕ್ಲೂಡ್ ಮೇಡಮ್, 1 ಸೆಕೆಂಡ್. ಇದರಿಂದಾಗಿ ಥ್ಯಾಂಕ್ ಯು ಚೇರ್ಮನ್ ಸರ್.
माननीय सदस्य श्री श्रेयस पटेल जी, ಶೂನ್ಯ ವೇಳೆಯಲ್ಲಿ ಮೈಕ್ ಮಾಡು. ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ನಾನು ಇಂದು ನಿಮ್ಮ ಮುಂದೆ ಹಾಗೂ ಸದನಕ್ಕೆ ನನ್ನ ಮತಕ್ಷೇತ್ರವಾದ ಹಾಸನ ಜಿಲ್ಲೆಯ ಒಂದು ಗಂಭೀರವಾದ ಸಮಸ್ಯೆಯನ್ನು ಮುಂದಿಡಲಿಕ್ಕೆ ಬಯಸುತ್ತೇನೆ. ಕಾಡಾನೆ ಮತ್ತು ಮಾನವ ಸಂಘರ್ಷ ನಮ್ಮ ಜಿಲ್ಲೆಯಾದ ಹಾಸನ ಮಲೆನಾಡು ಭಾಗಗಳಲ್ಲಿ ತಾರಕಕ್ಕೇರಿದೆ. ಮಾನ್ಯ ಸಭಾಧ್ಯಕ್ಷರೇ, ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಎಷ್ಟೊಂದು ಬಿಗಡಾಯಿಸಿದೆ ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳಿಂದ ಇಲ್ಲಿಯವರೆಗೂ ಆನೆ ದಾಳಿಯಿಂದ ಸುಮಾರು 80ಕ್ಕೂ ಹೆಚ್ಚು ಮಂದಿ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ. 55ಕ್ಕೂ ಹೆಚ್ಚು ಆನೆಗಳು ಪ್ರಾಣ ಕಳೆದುಕೊಂಡಿದ್ದಾವೆ. ಜೊತೆಗೆ ನೂರಾರು ಮಂದಿ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇಂಥ ಪರಿಸ್ಥಿತಿಯಲ್ಲಿ ಬದುಕುವುದು ಹೇಗೆ ಎಂಬ ಸ್ಥಿತಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನ ಬಹುತೇಕ ರೈತಾಪಿ ವರ್ಗ ಜನರನ್ನು ಕಾಡುತ್ತಿದೆ. ಮಾನ್ಯ ಅಧ್ಯಕ್ಷರೇ, ಇದರ ನಡುವೆ ಈ ಭಾಗದಲ್ಲಿ ಆನೆಗಳ ಸಂತತಿಯು ಗಣನೀಯವಾಗಿ ಹೆಚ್ಚಾಗಿದ್ದು ಸುಮಾರು 120ಕ್ಕೂ ಹೆಚ್ಚು ಆನೆಗಳು ಇಲ್ಲಿ ಸಮಸ್ಯೆ ಮತ್ತಷ್ಟು ಜಟಿಲ ಮಾಡ್ತಿದೆ. ಮಾನ್ಯ ಅಧ್ಯಕ್ಷರೇ, ಇತ್ತೀನ ದಿನಗಳಲ್ಲಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನಲ್ಲಿ ಬಿಕ್ಕೋಡು ಮತ್ತು ಅರೇಹಳ್ಳಿ ಭಾಗದ ಕಾಫಿ ತೋಟ, ಬಾಳೆ ತೋಟ ಆಗಿರ್ಬೋದು ಮತ್ತು ಭತ್ತದ ಗದ್ದೆಗಳಲ್ಲಿ, ಅಡಿಕೆ ತೋಟಗಳಲ್ಲಿ, ರಸ್ತೆಗಳಲ್ಲೂ ಸಹ ಆನೆಗಳು ಕಾಣಿಸಿಕೊಳ್ತಾ ಇವೆ. ಮಾನ್ಯ ಅಧ್ಯಕ್ಷರೇ, ಬೇಲೂರು, ಬಿಕ್ಕೋಡು ಭಾಗದಲ್ಲಿ ಆನೆ ಹಾವಳಿ ವಿಪರೀತವಾಗಿದ್ದು ಶಾಲಾ ಕಾಲೇಜುಗಳು ತೆರಳಲು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಮಾನ್ಯ ಅಧ್ಯಕ್ಷರೇ, ದಿನನಿತ್ಯ 300-400 ರೂಪಾಯಿಗೆ ಕೂಲಿಗೆ ಹೋಗುವಂತ ಕೂಲಿ ಕಾರ್ಮಿಕರು ಸಹ ಆನೆ ಹಾವಳಿ ಭಯದಲ್ಲೇ ಕೆಲಸ ಮಾಡುತ್ತಿದ್ದಾರೆ. माननीय सदस्य श्री के सुरेश जी, ಮೇಡಮ್ ವಿಲ್ ಕನ್ಕ್ಲೂಡ್ ಮೇಡಮ್, 1 ಸೆಕೆಂಡ್. ಇದರಿಂದಾಗಿ ಥ್ಯಾಂಕ್ ಯು ಚೇರ್ಮನ್ ಸರ್. माननीय सदस्य श्री श्रेयस पटेल जी, ಶೂನ್ಯ ವೇಳೆಯಲ್ಲಿ ಮೈಕ್ ಮಾಡು. ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆ ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ನಾನು ಇಂದು ನಿಮ್ಮ ಮುಂದೆ ಹಾಗೂ ಸದನಕ್ಕೆ ನನ್ನ ಮತಕ್ಷೇತ್ರವಾದ ಹಾಸನ ಜಿಲ್ಲೆಯ ಒಂದು ಗಂಭೀರವಾದ ಸಮಸ್ಯೆಯನ್ನು ಮುಂದಿಡಲಿಕ್ಕೆ ಬಯಸುತ್ತೇನೆ. ಕಾಡಾನೆ ಮತ್ತು ಮಾನವ ಸಂಘರ್ಷ ನಮ್ಮ ಜಿಲ್ಲೆಯಾದ ಹಾಸನ ಮಲೆನಾಡು ಭಾಗಗಳಲ್ಲಿ ತಾರಕಕ್ಕೇರಿದೆ. ಮಾನ್ಯ ಸಭಾಧ್ಯಕ್ಷರೇ, ಜಿಲ್ಲೆಯಲ್ಲಿ ಕಾಡಾನೆ ಸಮಸ್ಯೆ ಎಷ್ಟೊಂದು ಬಿಗಡಾಯಿಸಿದೆ ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳಿಂದ ಇಲ್ಲಿಯವರೆಗೂ ಆನೆ ದಾಳಿಯಿಂದ ಸುಮಾರು 80ಕ್ಕೂ ಹೆಚ್ಚು ಮಂದಿ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ. 55ಕ್ಕೂ ಹೆಚ್ಚು ಆನೆಗಳು ಪ್ರಾಣ ಕಳೆದುಕೊಂಡಿದ್ದಾವೆ. ಜೊತೆಗೆ ನೂರಾರು ಮಂದಿ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇಂಥ ಪರಿಸ್ಥಿತಿಯಲ್ಲಿ ಬದುಕುವುದು ಹೇಗೆ ಎಂಬ ಸ್ಥಿತಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನ ಬಹುತೇಕ ರೈತಾಪಿ ವರ್ಗ ಜನರನ್ನು ಕಾಡುತ್ತಿದೆ. ಮಾನ್ಯ ಅಧ್ಯಕ್ಷರೇ, ಇದರ ನಡುವೆ ಈ ಭಾಗದಲ್ಲಿ ಆನೆಗಳ ಸಂತತಿಯು ಗಣನೀಯವಾಗಿ ಹೆಚ್ಚಾಗಿದ್ದು ಸುಮಾರು 120ಕ್ಕೂ ಹೆಚ್ಚು ಆನೆಗಳು ಇಲ್ಲಿ ಸಮಸ್ಯೆ ಮತ್ತಷ್ಟು ಜಟಿಲ ಮಾಡ್ತಿದೆ. ಮಾನ್ಯ ಅಧ್ಯಕ್ಷರೇ, ಇತ್ತೀನ ದಿನಗಳಲ್ಲಿ ಸಕಲೇಶಪುರ, ಆಲೂರು, ಬೇಲೂರು ತಾಲೂಕಿನಲ್ಲಿ ಬಿಕ್ಕೋಡು ಮತ್ತು ಅರೇಹಳ್ಳಿ ಭಾಗದ ಕಾಫಿ ತೋಟ, ಬಾಳೆ ತೋಟ ಆಗಿರ್ಬೋದು ಮತ್ತು ಭತ್ತದ ಗದ್ದೆಗಳಲ್ಲಿ, ಅಡಿಕೆ ತೋಟಗಳಲ್ಲಿ, ರಸ್ತೆಗಳಲ್ಲೂ ಸಹ ಆನೆಗಳು ಕಾಣಿಸಿಕೊಳ್ತಾ ಇವೆ. ಮಾನ್ಯ ಅಧ್ಯಕ್ಷರೇ, ಬೇಲೂರು, ಬಿಕ್ಕೋಡು ಭಾಗದಲ್ಲಿ ಆನೆ ಹಾವಳಿ ವಿಪರೀತವಾಗಿದ್ದು ಶಾಲಾ ಕಾಲೇಜುಗಳು ತೆರಳಲು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಮಾನ್ಯ ಅಧ್ಯಕ್ಷರೇ, ದಿನನಿತ್ಯ 300-400 ರೂಪಾಯಿಗೆ ಕೂಲಿಗೆ ಹೋಗುವಂತ ಕೂಲಿ ಕಾರ್ಮಿಕರು ಸಹ ಆನೆ ಹಾವಳಿ ಭಯದಲ್ಲೇ ಕೆಲಸ ಮಾಡುತ್ತಿದ್ದಾರೆ. माननीय सदस्य श्री के सुरेश जी, ಮೇಡಮ್ ವಿಲ್ ಕನ್ಕ್ಲೂಡ್ ಮೇಡಮ್, 1 ಸೆಕೆಂಡ್. ಇದರಿಂದಾಗಿ ಥ್ಯಾಂಕ್ ಯು ಚೇರ್ಮನ್ ಸರ್.